ಸಾರಿ ಗೈಸ್. ಯಾರು ಅನ್ಕೊಂಡಿನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ರಕ್ಷಿತಾ ಜಯಪ್ಪ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ರೀಸೆಂಟಾಗಿ ಮೊನ್ನೆ ಜಾತ್ರೆದ ಬ್ಲಾಗ್ ಹಾಕಿದ್ಬಿಟ್ರೆ ಮತ್ತೆ ಹಾಕಿಲ್ಲ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ದೀರಾ ಯಾಕೆ ಬ್ಲಾಗ್ ಹಾಕಿಲ್ಲ, ನೀವು ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ತುಂಬ ಥ್ಯಾಂಕ್ ಯು. ಬಟ್ ನನಗೆ ಏನು ಕಂಟೆಂಟ್ ಸಿಗ್ತಾ ಇಲ್ಲ ಗೈಸ್, ನಂಗೆ ಏನು ಮಾಡ್ಬೇಕು ಏನು ಬಿಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ನಾನು ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ವ್ಲಾಗ್ ಮಾಡ್ತೀನಿ ಬೇರೆ ಬೇರೆ ಥರ ಕಂಟೆಂಟ್ ಇಟ್ಕೊಂಡು. ಆ್ಯಂಡ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ಕಾರಣ ಅಂತ ಹೇಳಿದರೆ, ಇವತ್ತು ಯುಗಾದಿ ಇದೆ. ಸೊ ತುಂಬ ಜನ ಗುರುವಾರ ಮಾಡ್ತಾ ಇದ್ದೀರಾ ಯುಗಾದಿನ. ಸೊ ನಾವು ಮಾಡ್ತಾ ಇರೋದು ಶುಕ್ರವಾರ. ಸೊ ಹಾಗಾಗಿ ಗುರುವಾರದ ದಿನ ಕೆಲವೊಂದು ಸಾರಿ ಗೈಸ್ ಹೇಳಿದರೆ, ಇವತ್ತಿಂದು ಅಂದರೆ ನಾಳೆ ಯುಗಾದಿ ಅಲ್ವಾ, ನಾವು ತುಂಬ ಜನ ಯುಗಾದಿನ ಶುಕ್ರವಾರ ಮಾಡ್ತಾ ಇದ್ದಾರೆ. ಸೊ ನಾನು ರೀಲ್ಸ್ ಮಾಡಬೇಕಂತ ಇತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ರೀಲ್ಸ್ BTS ನಾನು ಇವತ್ತು ಸುಮ್ಮನೆ ಹಾಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಸ್ಯಾರಿ ಉಟ್ಕೊಂಡು ಇವತ್ತು ಯುಗಾದಿದು ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ನಾಳೆ ನಾವು ಹಬ್ಬ ಮಾಡೋದ್ರಿಂದ ಇವತ್ತು ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಮಾಡಿ. ಆ್ಯಂಡ್ ನಾನು ಸ್ಯಾರಿ ಯಾವುದನ್ನು ವೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ನಾನು ವೇರ್ ಮಾಡ್ತಾ ಇರೋ ಸ್ಯಾರಿ ಬಂದುಬಿಟ್ಟು ಐ ಥಿಂಕ್ ಈ ಇಯರಿಂಗ್ಸ್ ಹಾಕ್ಕೋಬೇಕಂತ ನಾನು ಅಂದ್ಕೊಂಡಿರೋದು. ಮ್ಯಾಚ್ ಆಗ್ಬೋದು ಅನಿಸುತ್ತೆ ಆ ಸ್ಯಾರಿಗೆ. ಆ್ಯಂಡ್ ಇದು ಒಂದು ಇಯರಿಂಗ್ಸ್ ಇದೆ. ನಾನು ಇವೆರಡು ಇಯರಿಂಗ್ಸ್ನ ಚೂಸ್ ಮಾಡಿದ್ದೀನಿ. ಈ ಎರಡು ಇಯರಿಂಗ್ಸಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ನಾನು ಹಾಕ್ಕೊತೀನಿ. ಐ ಥಿಂಕ್ ದಿಸ್ ಒನ್ ಈಸ್ ಪರ್ಫೆಕ್ಟ್ ಅಂತ ಅನಿಸ್ತಾ ಇದೆ. ಈ ಸರನೇ ಮ್ಯಾಚ್ ಆಗೋದು. ಸೊ ನಾನು ಅದಕ್ಕೆ ಇದನ್ನು ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ಈ ಇಯರಿಂಗ್ಸ್ಗೆ ಮ್ಯಾಚ್ ಆಗುತ್ತೆ, ಹಾಕ್ಕೋಬೋದು ಅನಿಸುತ್ತೆ. ಸೊ ರೆಡಿ ಆಗ್ತೀನಿ ಇವಾಗ. ಸೊ ಗೈಸ್, ಐ ಆಮ್ ಫೈನಲಿ ರೆಡಿ ಆಗಿದ್ದೀನಿ. ತುಂಬ ಸರಿಯಾಗಿ ರೆಡಿ ಆಗಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಇಷ್ಟ ಗೈಸ್. ಸೊ ಇವಾಗ ರೀಲ್ಸ್ ಮಾಡಬೇಕು. ಆ್ಯಂಡ್ ನನ್ನ ತಮ್ಮ ಮೊನ್ನೆ ರಿಂಗ್ ಲೈಟ್ ಎಲ್ಲ ಬಿಚ್ಚಿಬಿಟ್ಟಿದ್ದಾನೆ ಗೈಸ್. ಸೊ ಅದಕ್ಕೆ ಅವನಿಗೆ ಆಗ ಕೇಳಿದ್ದೀನಿ. ಸಾರಿ ಗೈಸ್, ತೋಟಕ್ಕೆ ಹೋಗಿ ರೀಲ್ಸ್ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ. ಸೊ ಕುಂಕುಮ ಒಂದು ಬಾಕಿ ಇದೆ. ಸೊ ಅದನ್ನು ಇಟ್ಕೊಂಡ್ಬಿಡೋಣ. ಕುಂಕುಮ ಒಂದು ಇಟ್ಕೊಂಡ್ಬಿಟ್ರೆ ಆಯಿತು. ಆಯ್ತು, ಸಾಕು ಅನ್ಸುತ್ತೆ. ಎಲ್ಲ ಜೋಡಿಸ್ತಾ ಇದ್ದೀವಿ. ಸಣ್ಣದಾಟು ಅದ್ವಾಗೆ ಅಂದ್ರೆ ಸೊ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಟೀ ಕುಡಿದು ಸ್ಟಾರ್ಟ್ ಮಾಡ್ತೀನಿ. ತೋರಣ ಎಲ್ಲ ಕಟ್ಟಿದ್ದಾರೆ. ಈಗ ಟೀ ಕುಡಿಯೋಣ. ಟೀ ಕುಡಿದು ನೆಕ್ಸ್ಟು ರೀಲ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕೊಡು. ತಡಿ, ಹೆಂಗೆ ಅಂದರೆ ಮಾಂಸ ಇಟ್ಕೊಳ್ಳೋಣ. ಇದು ಬಂದೇ ಇರುತ್ತಪ್ಪ ಮಾಂಸಕ್ಕೆ. ತಡಿ, ಇನ್ನೇನು ತಗೊಂತೀನಿ ಸ್ವಲ್ಪ. ಹಂಗೆ ವೀಡಿಯೋ ಮಾಡಿ ನಿಲ್ಲಿಸ್ತಾರೆ. ಸೊ ರೀಲ್ಸ್ ಎಲ್ಲ ಮುಗೀತು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಆ್ಯಂಡ್ ನಮ್ಮದು ನಾಳೆ ಹಬ್ಬ. ಆ್ಯಂಡ್ ಇವತ್ತಿಂದು ಜಾಸ್ತಿ ಏನು ಜಸ್ಟ್ ರೀಲ್ಸ್ ಇಲ್ಲ ಗೈಸ್. ಏನಂತ ಹೇಳಿದರೆ, ಜಸ್ಟ್ ರೀಲ್ಸಿಂದು ಅಷ್ಟು ನಾನು BTS ಮಾಡೋಕ್ಕಾಗಿಲ್ಲ. ಆಮೇಲೆ ಮತ್ತೆ ಇವತ್ತೇನು ಅಷ್ಟು ಹಬ್ಬನೂ ಇರಲಿಲ್ಲ. ಆ್ಯಂಡ್ ಇವತ್ತು ಹಬ್ಬನೂ ಇರಲಿಲ್ವಲ್ಲ, ಹಂಗಾಗಿ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ ಬ್ಲಾಗ್ನ. ಆ್ಯಂಡ್ ಸೊ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನಾಳೆ ವ್ಲಾಗ್ ಮಾಡ್ತೀನಿ. ನಾಳೆ ಹಬ್ಬ ಇರುತ್ತಲ್ವ, ನಾಳೆ ವ್ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಥಿಂಕ್ ಒಂದು 5 ಮಿನಿಟ್ಸ್ ಏನೋ ಆಗಿರ್ಬೋದು ಅನಿಸುತ್ತೆ ಅಷ್ಟೇ ವಿಡಿಯೋ, ಮತ್ತಿನ್ನೇನೋ ಆಗಿಲ್ಲ. ಆ್ಯಂಡ್ ಸದ್ಯದರಲ್ಲಿ ನನ್ನ ಆಕ್ಸೆಸರೀಸ್ ವ್ಲಾಗ್ಸ್ನೆಲ್ಲ ಮಾಡ್ತೀನಿ. ಯಾರು ಅಂದ್ಕೊಂಡಿನಿ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಇದೇ ಥರ ಇನ್ನೂ ಜಾಸ್ತಿ ಆಗ್ತಾಯಿದ್ರೆ ಖಂಡಿತ ನಾನು ಮಾಡ್ತೀನಿ. ಸದ್ಯದರಲ್ಲೇ ಕಾಲೇಜಿಗೆ ಹೋಗ್ತೀನಿ. ಕಾಲೇಜಿಗೆ ಹೋದಾಗ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಐ ಥಿಂಕ್ 2 ಡೇ
ಅಂದರೆ 2 ಡೇಸಿಗೆ ಒಂದು ಸತಿ 3 ಡೇಸಿಗೆ ಒಂದು ಸತಿ ಈ ಥರ ವ್ಲಾಗ್ ಮಾಡ್ತಾ ಇರ್ತೀನಿ. ನೋಡೋಣ ಹಿಂಗೆ ನನ್ನ ವ್ಲಾಗ್ಸಿಗೆ ಸಪೋರ್ಟ್ ಸಿಗತ್ತೆ ಅಂತ. ನೀವು ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರು ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವ್ಲಾಗ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮಿಂದನೇ ನಾನು ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಲವ್ ಯು ಗಾಯ್ಸ್, ಬಾಯ್ ಬಾಯ್.